ಹಾಯ್ ಸ್ಟೂಡೆಂಟ್, ಇದು ಕೋಡಿಂಗ್ ಆ್ಯಂಡ್ ಬೈ ಸ್ಕಿಪ್ಪಿಂಗ್ ಅಂತೇಳಿ ಎರಡನೇ ಮೆಥಡು. ಆಲ್ರೆಡಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ಹೌದಾ. ಆಲ್ರೆಡಿ ಫಸ್ಟ್ ಮೆಥಡು ಕೋಡಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡು ಕಂಪ್ಲೀಟ್ ಆಗಿದೆ. ಸೊ ಅದು ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ವಾಚ್ ಮಾಡ್ಕೊಂಬನ್ನಿ. ಅದು ಫಸ್ಟ್ ಮೆಥಡು. ಇದು ಸೆಕೆಂಡ್ ಮೆಥಡು. ಇನ್ನೂ ಹತ್ರ 5 ಸ್ಟೆಪ್, ಟೋಟಲ್ 7 ಮೆಥಡ್ ಇದಾವೆ. ಅಷ್ಟು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರು ಮಿಸ್ ಮಾಡ್ಕೋಬೇಕು ಹೋಗ್ಬಿಡಿ. ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೌದಾ. ಸೊ ಅಂದರೆ ನಾನು ಪ್ರತಿ ವಿಡಿಯೋನು ಅಪ್ಡೇಟ್ ಕೊಟ್ಟರೆ ಅದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇಲ್ಲಾಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ. ಅದು ಯಾವುದ್ರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಆ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಅಂದರೆ ಏನು ಹೌದಾ. ಸ್ಕಿಪ್ಪಿಂಗ್ ಅಂದರೆ ಏನು? ಜಿಗಿತಾ ಹೋಗೋದು ಹೌದಾ. ಒಂದು ವರ್ಡ್ ಹೊತ್ತು ಜಿಗಿತಾ ಅಲ್ಫಾಬೆಟ್ ಎಲ್ಲ ಜಿಗಿತಾ ಹೋಗುತ್ತೆ ಹೌದಾ. ಸೊ ವರ್ಡ್ ಒಂದೊಂದ್ಸಲ ಒಂದು ಅಲ್ಫಾಬೆಟ್ ಜಿಗಿರುತ್ತೆ, ಒಂದೊಂದ್ಸಲ 2 ಅಲ್ಫಾಬೆಟ್ ಜಿಗಿರುತ್ತೆ, ಒಂದೊಂದ್ಸಲ ಮೈನಸ್ ಆಗಿರುತ್ತೆ. ಸೊ ಅದಕ್ಕೆ ಟೈಪ್ಸ್ ಅವೆ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಿ. ನೀಟಾಗಿ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಇಲ್ಲಿ ಡೆಫಿನೇಷನ್ ನೋಡಿ. ಯಾವುದೇ ಮೂಲಾಕ್ಷರಗಳ ತನ್ನ ಮೂಲ ಸ್ಥಳದಿಂದ ಬಲಕ್ಕೆ ಅಥವಾ ಎಡಕ್ಕೆ ಎಷ್ಟು ಹೆಜ್ಜೆ ಬ್ರಾಕೆಟಲ್ಲಿ ಅಕ್ಷರ ಸ್ಥಾನಪಲ್ಲಟಗೊಂಡಿದೆ ಎಂಬುದನ್ನು ವಿವರಿಸುವ ತತ್ವಕ್ಕೆ ಜಿಗಿಯುವಿಕೆ ಸ್ಕಿಪ್ಪಿಂಗ್ ಅಂತ ಕರೀತಾರೆ ಹೌದಾ. ಸ್ಕಿಪ್ಪಿಂಗ್ ಅಂದ್ರೆ ಏನಪ್ಪ? ಯಾವುದೇ ಒಂದು ವರ್ಡು ಅಥವಾ ಯಾವುದೇ ಒಂದು ಅಲ್ಫಾಬೆಟ್ ತನ್ನ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗಿರುತ್ತೆ. ಆ ಪ್ಲೇಸದ ಔಟ್ಪುಟ್ ಅದಾಗಿರುತ್ತೆ ಹೌದಾ. ಈಗ ಎ ಅಂದ್ರೆ ಆಚೆ ಕಡೆ, ಸಿ ಅಂತ ಕೊಟ್ರೆ 2 ಸ್ಟೆಪ್ ಮುಂದೆ ಹೋದಂಗೆ, ಬಿ ಸಿ 2 ಸ್ಟೆಪ್ ಅದ. ಅಕಸ್ಮಾತ್ ಎ ಇದ್ದದ್ದು ನೆಕ್ಸ್ಟ್ ಅಲ್ಲಿ ಬಿ ಆದರೆ 1 ಸ್ಟೆಪ್. ಅರ್ಥ ಆಯ್ತಲ್ಲ. ಸೊ ಆ ಥರ ಪ್ರತಿಯೊಂದು ಸ್ಟೆಪ್ಸ್ ಇದಾವೆ, ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡೋಕೆ ಹೋಗ್ಬಿಟ್ಟು ನೋಡಿ. ಸೊ ಇಲ್ಲೊಂದು ನೋಡಿ, ಇನ್ನೊಂದು ನೀವು ಬರೆಯುವಾಗ ಅಥವಾ ಸಾಲ್ವ್ ಮಾಡುವಾಗ ನಿಮ್ಮ ಎಡಕ್ಕೆ ಬರೋದೆಲ್ಲ ಎಡಬದಿ ಅಕ್ಷರಗಳು, ಲೆಫ್ಟ್ ಅಲ್ಫಾಬೆಟ್ಸ್, ಬಲಕ್ಕೆ ಬರೋದೆಲ್ಲ ರೈಟ್ಸ್ ಅಲ್ಫಾಬೆಟ್ಸ್. ನೆನಪಿರ್ಬೇಕು. ನೀವು ಸಪೋಸ್ ನೀವು ಬುಕ್ ಹಿಡಿದಾಗ ಬುಕ್ಕದ ರೈಟು ಲೆಫ್ಟ್ ಅನ್ಕೊಳಕ್ಕೆ ಹೋಗಬೇಡಿ, ಯಾಕಂದ್ರೆ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರಲ್ಲ ಅಲ್ಫಾಬೆಟ್ಸ್ಗೆ. ಅದ್ರ ಸಲ ಅದಕ್ಕೆ ನಿಮ್ಮ ಲೆಫ್ಟ್ಗೆ ರೈಟಿಗೆ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಈಗ ಸಾಲ್ವ್ ಮಾಡಿದ್ರೆ ಲೆಫ್ಟ್ ಬರೋದೆಲ್ಲ ಲೆಫ್ಟ್ ಅಲ್ಫಾಬೆಟ್ಸು, ರೈಟ್ ಬರೋದೆಲ್ಲ ರೈಟ್ ಅಲ್ಫಾಬೆಟ್ಸ್. ಈಗ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್. ಓದು ಮಿಡ್ಲ್ ಇದ್ರೆ, ಸಪೋಸ್ ನೀವು ಇಲ್ಲಿದ್ರೆ ಈ ಕಡೆ ಬರೋದೆಲ್ಲ ಲೆಫ್ಟು, ಈ ಕಡೆ ಹೋಗೋದೆಲ್ಲ ರೈಟ್. ಕರೆಕ್ಟಾ? ಸೊ ನೆಕ್ಸ್ಟು ಟೈಪ್ಸ್ ನೋಡಿ, ಯಾವ ಥರ ಜಿಗಿಬಹುದು ಅಂತೇಳಿ. ಬಲಕ್ಕೆ ಅಥವಾ ಮುಮ್ಮುಖ. ಬಲ ಅಂದ್ರೆ ಒಂದೇ, ಮುಮ್ಮುಖ ಅಂದ್ರೆ ಮುಂದ್ಗಡೆ ಹೋಗೋದು. ಬಲಕ್ಕೆ ಅಂದ್ರೆ ಈ ಥರ ಅಲ್ವಾ, ಹೋಗೋದಕ್ಕೆ ಬಲಕ್ಕನ್ನು ಅಂತ ಕರೀತಾರೆ, ಮುಮ್ಮುಖ ಅಂತಾನು ಕರೀತಾರೆ. ಸೊ ಆರ್ ಅಂತ ಅರ್ಥ, ಬಲಕ್ಕೆ ಅಥವಾ ಮುಮ್ಮುಖ ಎರಡು ಒಂದೇ. ಸೊ ಅದೊಂದು ಟೈಪು A to Z ಅಂತ ಕರೀತಾರೆ. ಅದಕ್ಕೆ ಏನಿಂದ ಹಿಂಗೆ ಮೂವ್ ಆಗಿರುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಈ ಕಡೆ ಬಂದರೆ ಇನ್ನೊಂದು ಟೈಪು ಎಡಕ್ಕೆ ಅಥವಾ ಹಿಮ್ಮುಖ. ಹಿಮ್ಮುಖ ಅಂದ್ರೆ ಈ ಕಡೆ. ಸೊ ಅದು Z to A ಉಲ್ಟಾ. ಅದು ನಿಮ್ಗೆ ಗೊತ್ತಾಗುತ್ತೆ. ಸಪೋಸ್ ನಾನು ಇಲ್ಲಿ ಕೊಟ್ಟರೆ ನೋಡಿ, ಇಲ್ಲಿ ನೀವು ಕೊಟ್ಟರೆ ಇದು +1 +2 +2 +3 +4 +5 6 ಆಗಿದೆ. ಈ ಕಡೆ ಬಂದರೆ -1 -2 -3 -4 -6. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರೆ ಅದು ನೀವು ಬೇಕಾದ್ರೆ ಇಲ್ಲಿ ನೀವು A ಅಂತ ಹಾಕಿದ್ರೆ A ಈ ಕಡೆ ಬರೋದಲ್ಲ ಪ್ಲಸ್ ಆಗುತ್ತೆ, ಮತ್ತು ಈ ಕಡೆ Z X Y ಇವೆಲ್ಲ ಉಲ್ಟಾ ಬರುತ್ತಲ್ಲ, ಅದಕ್ಕೆ ಮೈನಸ್ ಆಗುತ್ತೆ. ಸೊ ಇದು ಇವಾಗ ನೋಡಿ, ಇದು ಬಂದರೆ ಇದು 0 ಅಂತ ತಗೊಂಡ್ರೆ 1 2 3, ಅಥವಾ ಇದು 1 2 3 ಅಂದರೆ ಇದು ಈ ಕಡೆ ಮೈನಸ್ ಬರ್ತದೆ. ಅರ್ಥ ಆಯ್ತಾ? ಸೊ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಅಂತ ಅರ್ಥ. ಸೊ ಅಲ್ಲಿ ಜಿ ತೊಗೊಂಡಿದ್ರೆ ನೀವು ಇಲ್ಲಿ ತಗೋತೀರ ಅಷ್ಟೇ. ನಿಮ್ಗೆ ಯಾವ ಥರ ಬೇಕಲ್ಲ ಅದು ಕೊಟ್ಟಂಗೆ ಪ್ರಾಬ್ಲಮ್ ಯಾವ ಥರ ಬಂದಿರ್ತೋ ಅದ್ರ ಥರ ನೋಡ್ಕೋಬೇಕಷ್ಟೇ. ಸೊ ಇವಾಗ ಒಂದಷ್ಟು ಪ್ರಾಬ್ಲಮ್ ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ ನೋಡಿ, ಟೀಚರ್ ಅನ್ನು ಕೋಡ್ ಇದೆಯಾ, ಆ ಕೋಡ್ಗೆ ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದಾರೆ. ಸೊ ಅದು ಏನಾಗಿದೆಯಪ್ಪ, +1 ಇನ್ಕ್ರೀಸ್ ಆಗ್ತಾ ಇದೆ. ಕರೆಕ್ಟಾ? ಒಂದೊಂದು ಸ್ಟೆಪ್ ಸ್ಕಿಪ್ ಆಗ್ತಾ ಇದೆ. ಇಲ್ಲಿ ಕೊಟ್ಟಿದಾರಲ್ಲ +1 ಟಿ ನೆಕ್ಸ್ಟ್ ವರ್ಡ್ ಯಾವ್ದು? ಯು. ಕರೆಕ್ಟಾ? ಆನ್ಸರ್ ಕರೆಕ್ಟ್ ಇದೆಯಾ? ಈ ನೆಕ್ಸ್ಟ್ ವರ್ಡ್ ಯಾವುದು? ಎಫ್. ಎ ನೆಕ್ಸ್ಟ್ ವರ್ಡ್ ಯಾವುದು? ಬಿ. ಸಿ ನೆಕ್ಸ್ಟ್ ವರ್ಡ್ ಯಾವುದು? ಡಿ. ಎಚ್ ನೆಕ್ಸ್ಟ್ ವರ್ಡ್ ಯಾವುದು? ಐ. ಈ ನೆಕ್ಸ್ಟ್ ವರ್ಡ್ ಯಾವುದು? ಎಫ್. ಆರ್ ನೆಕ್ಸ್ಟ್ ವರ್ಡ್. ಕರೆಕ್ಟಾ? ಈಗ ಅರ್ಥ ಆಯ್ತಾ? ಸೊ ಇದೊಂದು ಮೆಥಡು. ನೆಕ್ಸ್ಟ್ ಇನ್ನೊಂದು +2 ಸ್ಕಿಪ್ ಆಗುತ್ತೆ ಹೌದಾ. ಸೊ ಅದು ಬೇಕಾದ್ರೆ ನೋಡಿ, ಟಿ ಇರುತ್ತೆ, ಯು ವಿ 2 ಅಕ್ಷರ ಸ್ಕಿಪ್ ಆಗುತ್ತೆ. ಟಿ ಆದ್ಮೇಲೆ ಯು ವಿ, ಯು ಒಂದಾಯ್ತು, ವಿ ಹೋಯ್ತು. ಕರೆಕ್ಟಾ? ನೆಕ್ಸ್ಟ್ ಇ ಎಫ್ ಜಿ. ಕರೆಕ್ಟಾ? 2 ಅಕ್ಷರ ಸ್ಕಿಪ್ ಆಯ್ತಾ. ಎ ಬಿ ಸಿ. ಕರೆಕ್ಟಾ? ನೆಕ್ಸ್ಟು ಸಿ ಇ ಎಫ್, ಸಿ ಇ ಎಫ್ ನೋಡಿ. ಈ ಕಲರ್ ನೋಡಿ, ಡಿ ಸ್ಕಿಪ್ ಆಗಿದೆ. ಕರೆಕ್ಟಾ? ಎ ಸಿ ಆದ್ಮೇಲೆ ಡಿ ಬರಬೇಕು, 1 ಸ್ಕಿಪ್ ಆಗಿದೆ, 2 ಸ್ಕಿಪ್ ಆದಾಗ ಆಯ್ತಾ. ಈ ನೆಕ್ಸ್ಟ್ ಬಂದಿದೆ. ನೆಕ್ಸ್ಟ್ ಎಚ್ ಐ ಜೆ, ಐ ಸ್ಕಿಪ್ ಆಗಿದೆ.
ನೆಕ್ಸ್ಟು ಇ ಎಫ್ ನೋಡಿ ಎಫ್ ಕರೆಕ್ಟಾ ಪ್ಲಸ್ ಟು ಆಗ್ತಾ ಇದೆ. ಫಸ್ಟ್ ಟಿ ಯು ಪಿ ಎರಡು ಅಕ್ಷರ ಹೋಯ್ತಾ. ನೆಕ್ಸ್ಟ್ ಇ ಎಫ್ ಜಿ ಎರಡು ಅಕ್ಷರ ಹೋಯ್ತಾ. ಎ ಬಿ ಸಿ ಕರೆಕ್ಟಾ ಬಿ ಸಿ. ನೆಕ್ಸ್ಟ್ ಸಿ ಡಿ ಇ ಎ ಬಿ ಸಿ ಡಿ ಕರೆಕ್ಟಾ. ನೆಕ್ಸ್ಟ್ ಎಚ್ ಐ ಜೆ ಕರೆಕ್ಟಾ. ಸೊ ಅದ್ರ ಎರಡೆರಡು ಸ್ಕಿಪ್ ಆಗಿದೆ, ಅಲ್ಲಿ ನಿಮ್ಗೆ ಒಂದೊಂದು ಹೋಗ್ತಾ ಇತ್ತು, ಇಲ್ಲಿ ಎರಡೆರಡು ಹೋಗಿದೆ. ನೆಕ್ಸ್ಟ್ ನೋಡಿ ಮತ್ತೊಂದು ಎಕ್ಸಾಂಪಲ್. ಸೊ ಇಲ್ಲಿ ನೋಡಿ ಇನ್ಕ್ರೀಸ್ ಆಗ್ತಾ ಹೋಗಿದೆ ಎ ಬಿ ಸಿ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ ಹೌದಾ. ಇದು ಒಂದು ಟೈಪ್ ಹೌದಾ. ಸೊ ಟಿ ಯು ಒಂದು ಅಕ್ಷರ. ನೆಕ್ಸ್ಟ್ ಇ ಎಫ್ ಜಿ ಎರಡು ಅಕ್ಷರ. ಎ ಬಿ ಸಿ ಡಿ ಮೂರು ಅಕ್ಷರ ಕರೆಕ್ಟಾ. ಅದೇ ತರ ಔಟ್ ಇಲ್ಲಿ ತನಕ ಆರ್ ಅಲ್ಲಿ ಬಿಟ್ಟ ಹೋಗಿದೆ ಹೌದಾ. ಕರೆಕ್ಟ್ ಎರಡೆರಡು ಇನ್ಕ್ರೀಸ್ ಆಗ್ತಾ ಹೋಗಿದೆ ಕರೆಕ್ಟಾ. ಸೊ ನೀವೇನು ನೋಡೋಕೆ ಯಾವುದೇ ಎಕ್ಸಾಂಪಲ್ ಕೊಟ್ಟಾಗ ಎಕ್ಸಾಮ್ ಅಲ್ಲಿ ಬಂದ್ರೆ ಎ ಬಿ ಸಿ ಡಿ ಬರ್ಕೊಂಡ್ಬೇಕು ಹೌದಾ. ಅದು ಬರ್ಕೋದ್ಮೇಲೆ ನೀವು ಚೆಕ್ ಮಾಡ್ಕೋತ ಕೂತ್ಕೋದ್ರೆ ಈಸಿ ಆಗಿಬಿಡುತ್ತೆ ಹೌದಾ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ -1 ಆಗ್ತಾ ಇದೆ ಹೌದಾ. ಸೊ ನೀವು -1 ಆಲ್ರೆಡಿ ಇತ್ತಲ್ಲ, ಅಲ್ಲಿ ಆಗಲೇ ತೋರಿಸಿದಲ್ಲ, ಝಡ್ ಇದ್ರೆ ಈ ಕಡೆ ಹೋದ್ರೆ ಅದನ್ನ ನೆನಪಿಟ್ಕೊಳ್ಳಿ ಕರೆಕ್ಟಾಗಿ ಹೌದಾ. ಇಲ್ಲಿ ನೋಡಿ ಟಿ ಎಸ್ ನೋಡಿ ಬೇಕಾದ್ರೆ ಇಲ್ಲಿ ಟಿಗೆ -1 ಮಾಡಿದ್ರೆ ಎಸ್ ಕರೆಕ್ಟಾ. ಅಲ್ಲಿ ಇಗೆ -1 ಮಾಡಿದ್ರೆ ಡಿನ ಕರೆಕ್ಟಾ. ಒಂದಿಷ್ಟು ಕಲರ್ ಚೇಂಜ್ ಮಾಡ್ಕೋತೀನಿ. ಆಮೇಲೆ ಎಗೆ -1 ಮಾಡಿದ್ರೆ ಝಡ್ ಹೌದಾ. ಸೊ ಸಪೋಸ್ ಇಲ್ಲಿ ಬಂದ್ರೆ ಉಲ್ಟಾ ಬಂದಾಗ ಝಡ್ ಆಗುತ್ತೆ, ವಾಪಸ್ ರಿಟರ್ನ್ ಬರುತ್ತೆ ಕರೆಕ್ಟಾ. ನೆನ್ಬಿಟ್ಕೋಬೇಕು ಅದೊಂದು. ನೆಕ್ಸ್ಟ್ ಸಿಗೆ ಮಾಡಿದ್ರೆ ಬಿ, ಸಿಗೆ ಬಿ -1 ಕರೆಕ್ಟ್. ನೆಕ್ಸ್ಟ್ ಎಚ್ಗೆ ಅದೇ ಜಿ ಇದೆಯಾ ಕರೆಕ್ಟ್ ಇದೆಯಾ. ಡಿಗೆ ಎಚ್, ಈಗ ಆದ್ಮೇಲೆ ಇ, ನೆಕ್ಸ್ಟ್ ಡಿ ಇದೆಯಾ ಕರೆಕ್ಟ್ ಇದೆಯಾ. ಆರ್ಗೆ ಕ್ಯೂ ಕರೆಕ್ಟ್ ಇದೆಯಾ. ಸೊ ಇದು -1 ಮೆಥಡ್ ಹೌದಾ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಮೈನಸ್ ಇನ್ಕ್ರೀಸ್ ಆಗ್ತಾ ಹೋಗಿದೆ ಕರೆಕ್ಟಾ. ಚೆಕ್ ಮಾಡಿ. ಟಿ ಎಸ್ ಕರೆಕ್ಟಾ. -1 ಮಾತ್ರ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಇ ಸಿ ಆಗಿದೆ ಕರೆಕ್ಟ್, ಎರಡು ಮೆಥಡ್ ಆಗಿದೆ. +2 ಆಗಿ -2 ಆಗಿದೆ. ನೆಕ್ಸ್ಟ್ ಏನಿದೆ ಎಗೆ ಎಕ್ಸ್ ವೈ ಝೆಡ್ ಕರೆಕ್ಟಾ. 1 2 3 ಕರೆಕ್ಟ್. ಸೊ ಉಲ್ಟಾ ಬರ್ತೀರ ಮಾತಾಡಿ, 3 ಅಕ್ಷರ ಆಗಿದೆ. ನೆಕ್ಸ್ಟ್ ಸಿಗೆ ರೆಡ್ ಕಲರ್ ವೈ. ಸೊ ಸಿಗೆ ವೈ ಚೆಕ್ ಮಾಡಿ. 1 2 3 4 ಕರೆಕ್ಟ್ ಇದೆ, 4ನೇ ನಂಬರ್. ನೆಕ್ಸ್ಟ್ ಎಚ್ಗೆ +5 -5 ಎಚ್ 1 2 3 4 5 ಕರೆಕ್ಟ್ ಇದೆ, -5. ಸೊ ನೆಕ್ಸ್ಟ್ ಯಾವ್ದಪ್ಪ ಇಗೆ -6 ಇದೆ, -6 ಇ ಚೆಕ್ ಮಾಡಿ. 1 2 3 4 5 6 ಕರೆಕ್ಟ್ ಇದೆಯಾ. ವೈ ಕರೆಕ್ಟ್ ಬಂದಿದೆಯಾ. ಸೊ ನೆಕ್ಸ್ಟ್ ಆರ್ಗೆ -7 ಆಗಿದೆ, ಇನ್ಕ್ರೀಸ್ ಆಗ್ತದೆ. -1 -2 -3 -4 -5 -6 -7. ಸೊ ಇನ್ಕ್ರೀಸ್ ಆಗ್ತದೆ. ಆರ್ 7 ಚೆಕ್ ಮಾಡಿ. 1 2 3 4 5 6 7 ಓಕೆ ಕರೆಕ್ಟ್ ಇದೆಯಾ. ಕರೆಕ್ಟ್ ಆನ್ಸರ್ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಮೆಥಡ್ ಇಲ್ಲಿ ನಿಮಗೆ -1 +1 -1 +1 -1 +1 ಅದೊಂದು ಇದೊಂದು ಗೇಮ್ ಹೌದಾ. ಸೊ ಇಲ್ಲಿ ನೋಡಿ -1 +1 ಚೆಕ್ ಮಾಡಿ. ಎಗೆ +1 ಆದ್ರೆ ಯು ಬರುತ್ತೆ ಹೌದಾ. ಎಗೆ +1 ಸಾರಿ ಟಿ ಅಲ್ವಾ. ಸೊ ಟಿ ಯು +1 ಆಗಿದೆಯಾ. ನೆಕ್ಸ್ಟ್ ಇಗೆ -1 ಆಗಿದೆಯಾ. ಇಗೆ -1 ಡಿ ಕರೆಕ್ಟ್ ಇದೆಯಾ. ನೆಕ್ಸ್ಟ್ ಎಗೆ +1 ಬಿ ಬಂದಿದೆಯಾ ಕರೆಕ್ಟಾ. ಸಿಗೆ -1 ಬಿ ಕರೆಕ್ಟ್ ಇದೆಯಾ. ನೆಕ್ಸ್ಟ್ ಎಚ್ಗೆ +1 ಐ ಕರೆಕ್ಟ್ ಇದೆಯಾ. ಇಗೆ -1 ಡಿ ಕರೆಕ್ಟ್ ಇದೆಯಾ. ಡಿ ಆನ್ಸರ್. ಸೊ ನೆಕ್ಸ್ಟ್ ಆರ್ಗೆ +s ಒಂದಾದ್ರೆ ಎಸ್ ಆರ್ ಕರೆಕ್ಟ್ ಇದೆಯಾ. ಸೊ ಒಂದು ಮೈನಸ್ ಆಗುತ್ತೆ, ಒಂದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತೆ ಕರೆಕ್ಟಾ. ಸೊ ನೆಕ್ಸ್ಟ್ ಮೆಥಡ್ ಯಾವುದಪ್ಪ ಅಂದರೆ
ಸೊ ಅಲ್ಲಿ ಪ್ಲಸ್ ಮೈನಸ್ ಮಾಡಿದ್ರೆ ಇಲ್ಲಿ ಮೈನಸ್ ಪ್ಲಸ್, ಅಲ್ಲಿ ಏನೈತ್ರಿ ಪ್ಲಸ್ ಮೈನಸ್ ಇತ್ತು, ಇಲ್ಲಿ ಮೈನಸ್ ಫಸ್ಟ್, ಅಲ್ಲಿ ಪ್ಲಸ್ ಫಸ್ಟ್ ಮಾಡ್ತಿದ್ರಿ ಆಮೇಲೆ ಮೈನಸ್ ಮಾಡ್ತಿದ್ರಿ, ಇಲ್ಲಿ ಪ್ಲಸ್ ಮೈನಸ್ ಮಾಡ್ತಾರ ಆಮೇಲೆ ಪ್ಲಸ್ ಮಾಡ್ತಾರ, ಹೌದಾ. ಸೊ ಇಲ್ಲಿ ನೋಡಿ ಇವಾಗ ಟಿಗೆ -1 ಮಾಡಿದ್ರೆ ಟಿ -1 ಮಾಡಿದ್ರೆ ಎಸ್ ಕರೆಕ್ಟ್ ಇದೆಯಾ, ಇಗೆ +1 ಮಾಡಿದ್ರೆ ಎಫ್ ಬರುತ್ತಾ, ಇಗೆ +1 ಕರೆಕ್ಟ್ ಇದೆಯಾ, ಆಮೇಲೆ ಎಗೆ -1 ಝಡ್ ಕರೆಕ್ಟ್ ಇದೆಯಾ, ಎಗೆ -1 ಮಾಡಿದ್ರೆ ಝಡ್ ಉಲ್ಟಾ ಬಂದಾಗ ಕರೆಕ್ಟಾ. ಆಮೇಲೆ ಲಾಸ್ಟ್ ಡಿಜಿಟ್ ನೋಡಿ ಆರ್ ಕ್ಯೂ, ಆರ್ಗೆ ಏನಿದೆ -1 ಕ್ಯೂ ಇದೆ ಕರೆಕ್ಟಾ. ಸೊ ಇದನ್ನ ಸ್ಕಿಪ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ, ಹೌದಾ. ಸೊ ಇಷ್ಟು ಮೆಥಡ್ಸ್ ಬರ್ತವೆ. ಸೊ ನೀವು ಏನಾದ್ರು ಈ ಥರ ಏನಾದ್ರು ಪ್ರಾಬ್ಲಮ್ಸ್ ಬಂದರೆ ಫಸ್ಟ್ ಅಲ್ಫಾಬೆಟ್ಸ್ ನೀಟಾಗಿ ಬರ್ಕೊಂಡ್ಬಿಡ್ತೀರ, ಆಮೇಲೆ ಸಾಲ್ವ್ ಮಾಡ್ತೀರ. ಹಾಗೆ ನೀವು ಅಲ್ಫಾಬೆಟ್ ಬರ್ಬೋದು ಸಾಲ್ವ್ ಮಾಡೋಕೆ ಹೋಗಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ಅಲ್ಫಾಬೆಟ್ ಬರಲಿಲ್ಲ ಅಂದರೆ ನಿಮಗೆ ಎಕ್ಸಾಮಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ, ನೀವು ಮೈಂಡಲ್ಲಿ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಸೊ ಅದರಿಂದ ಫಸ್ಟ್ ಅಲ್ಫಾಬೆಟ್ ಬರ್ಕೋತೀರ, ಆಮೇಲೆ ನೀವು ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಭಾಳ ತಗಲ್ಲ ಅಲ್ಫಾಬೆಟ್ ಬರೋದು. ನೀವು ಎಕ್ಸಾಮ್ ಪೇಪರ್ ಕೊಟ್ಟಿರ್ತಾರಲ್ವ, ಅವಾಗ ಬೇಕಾದ್ರೆ ಅಲ್ಫಾಬೆಟ್ ಬರ್ಕೊಂಡಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಗ ಖಾಲಿ ಕೂತಿರ್ತಾರಲ್ವ ಅವಾಗ ಅಲ್ಫಾಬೆಟ್ ಬರ್ದಿಡಿ, ಏನಾಗಲ್ಲ. ಸೊ ಅಲ್ಲೇ ನೀವೇನು ಕಾಪಿ ಮಾಡಲ್ಲಲ್ವಾ, ನೀವು ನೆನಪಿರೋದು ನೀವು ಬರ್ದಿರ್ತೀರ ಅಷ್ಟೇ. ಸೊ ಅದಕ್ಕೇನು ಏನು ಮಾಡಲ್ಲ ಅಲ್ಲಿ ಎಕ್ಸಾಮ್ ಹಾಲಲ್ಲಿ. ಸೊ ಇಷ್ಟು ಸ್ಕಿಪ್ಪಿಂಗ್ ಮೆಥಡಲ್ಲಿ, ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಮೆಥಡು. ನೆಕ್ಸ್ಟ್ ಥರ್ಡ್ ಒಂದು ಮೆಥಡ್ ಇದೆ, ಅದನ್ನು ನೆಕ್ಸ್ಟ್ ಇದರಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅರ್ಜೆಂಟ್ ಅನ್ನೋದ್ರೆ ನಾಳೆನೇ ಬೇಕು ಅನ್ನೋದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, 100% ನಾಳೆನೇ ಮಾಡ್ತೀನಿ, ಇಲ್ಲ ಒಂದು 2 days ಟೈಮ್ ತೊಗೋತೀನಿ. ಆ್ಯಂಡ್ ಫಸ್ಟ್ ಒಂದು ಮೆಥಡ್ ಕೋಡಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಒಂದ್ಸಲ ವಾಚ್ ಮಾಡಿ, ಹೌದಾ. ಇಷ್ಟು ಹೇಳ್ತಾ ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ ನೋಡೋಣ. ಸೊ ವೇಟ್ ಮಾಡಿ. ಹಾಯ್ ಸ್ಟೂಡೆಂಟ್ಸ್, ಇದು ಆಲ್ರೆಡಿ SSC ಎಕ್ಸಾಮಲ್ಲಿ ಕೇಳೋ ಕ್ವಶನ್, ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ 100% ಕ್ವಶನ್ ಇದ್ದೇ ಇರ್ತವೆ. ಸೊ ಅದರಲ್ಲಿ 7 ಟೈಪ್ಸ್ ಇದಾವೆ, ಯಾವ ಥರ ಅಂತೇಳಿ ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಕೆಳಗಡೆ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ. ಅದರಲ್ಲಿ ಯಾವ ಥರ ಮೆಥಡ್ಸ್ ಯಾವ ಥರ ಫಾಲೋ ಮಾಡ್ತಾರೆ ಅಂತ ಅವ್ನು ನೋಡಿದಾಗ ಮಾತ್ರ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಈ ಪ್ರಾಬ್ಲಮ್ ನೋಡೋಣ ಬನ್ನಿ. ಈ ಪ್ರಾಬ್ಲಮ್ ಡಿಪೆಂಡ್ ಆಗಿರೋದು ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಅಂತೇಳಿ ಸೆಕೆಂಡ್ ಮೆಥಡ್ ಒಳಗಡೆ, ಹೌದಾ. ಸೊ ಸಾಲ್ವ್ ಮಾಡೋಣ. ಸೊ ಮೈಂಡ್ ಎಮ್ ನೋಡಿ, ಇಲ್ಲಿ ಎಮ್ಗೆ ಏನಿದೆ ಕೆ ಇದೆ. ಒಂದು ನಿಮಿಷ, ಎಮ್ ಕೆ, ಎಮ್ಗೆ ಏನಿದೆ ಕೆ. ಸೊ ಒಂದು ಸ್ಕಿಪ್ ಆಗಿದೆಯಾ, -2 1 2 ಆಗಿದೆಯಾ ಕರೆಕ್ಟಾ. ನೆಕ್ಸ್ಟ್ ಐಗೆ ಜಿ, -2 ಆಗಿದೆಯಾ ಕರೆಕ್ಟಾ. ಸೊ ನೆಕ್ಸ್ಟ್ ಎನ್ಗೆ ಎಲ್ ನೋಡಿ ಇಲ್ಲಿ -2 ಕರೆಕ್ಟ್ ಇದೆಯಾ. ಸೊ ನೆಕ್ಸ್ಟ್ ಡಿಗೆ ಬಿ ಕರೆಕ್ಟಾ. ಸೊ -2 ಕರೆಕ್ಟಾ. ಅದೇ ಥರ ಇದೇ ಮೆಥಡ್ ಇಲ್ಲಿ ಫಾಲೋ ಆಗಿರುತ್ತಾ ಸ್ವ್ಯಾನ್ಗೆ. ಸೊ ಸ್ವ್ಯಾನ್ ನೋಡಿ, ಎಸ್ಗೆ ಏನಾಗಬೇಕು ರೀ -2 ಆಗಿರ್ಬೇಕಾ. ಎಸ್ ಇಸ್ -2 1 2, ಆನ್ಸರ್ ಇನ್ ಕ್ಯೂ, ಹೌದಾ. ಫಸ್ಟ್ ಆಲ್ಫಾಬೆಟ್ ಒಳಗಡೆ ಕ್ಯೂ. ಆ್ಯಂಡ್ ನೆಕ್ಸ್ಟ್ ಡಬ್ಲ್ಯೂಗೆ 2 ಸ್ಟೆಪ್ ಬಿಡಿ ಯು ಕರೆಕ್ಟಾ. ಸೊ ನೆಕ್ಸ್ಟ್ ಎಗೆ ನಿಮಗೆ ವಾಪಸ್ ರಿಟರ್ನ್ ಇಲ್ಲಿ ಹೋಗುತ್ತೆ ಕರೆಕ್ಟಾ. ಸೊ ಮೈನಸ್ ಅಂದರೆ ಇದು 1 2 ವೈ ಕರೆಕ್ಟಾ. ನೆಕ್ಸ್ಟ್ ಎನ್ಗೆ ಎನ್ -2, ಸೊ ಎಲ್. ಸೊ ಆನ್ಸರ್ ಏನಪ್ಪ QUYZ, ಸೊ QUYL. ಸೊ ನಿಮಗೂ ಒಂದು ವರ್ಕ್ ಕೊಡಲೇಬೇಕಾ. ಸೊ ವರ್ಕ್ ಬಂದುಬಿಟ್ಟು ಇದು ಇನ್ನು ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ. ಸೊ ನೆಕ್ಸ್ಟ್ ಇನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಲ್ಲಿ ನೋಡಿ ಟಿಗೆ ಫಸ್ಟ್ ನೋಡಿ, ಫಸ್ಟ್ ಟಿ ಏನಾಗಿದೆ ಯು, ಟಿಗೆ ಯು ಬಂದಿದೆಯಾ. ಸೊ ಟಿಗೆ ಯು, ಸೊ +1 ಕರೆಕ್ಟಾ. ನೆಕ್ಸ್ಟು ಆರ್ಗೆ ಎಸ್ +1 ಆಗಿದೆಯಾ. ಸೊ ನೆಕ್ಸ್ಟು ಎಗೆ ಬಿ, ಅದು +1 ಇದೆಯಾ. ಸೊ ನೆಕ್ಸ್ಟ್ ಡಿಗೆ ಇ +1 ಇದೆಯಾ. ನೆಕ್ಸ್ಟ್ EF +1 ಇದೆಯಾ. ಸೊ ಅದೇ ಥರ ಇಲ್ಲಿ ಈಗ +1 ಆಗಲೇಬೇಕಾ. ಸೊ Hಗೆ +1 ಆದರೆ ಐ ಕರೆಕ್ಟಾ. ನೆಕ್ಸ್ಟ್ ಐಗೆ ಜೆ, ಜಿಗೆ H, ಆಮೇಲೆ Hಗೆ ಐ. ಸೊ ಆನ್ಸರ್ ಏನಪ್ಪ ಇರೋದು IJHI ಕರೆಕ್ಟಾ. ಅದೇ ಥರ ನಿಮ್ಗೊಂದು ವರ್ಕ್ ಕೊಡಲೇಬೇಕಾ. ಸೊ ವರ್ಕ್ ಬಂದುಬಿಟ್ಟು ಇದು, ಈ ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ. ಸೊ ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. FE ಏನಾಗಿದೆ ರೀ -1 ಕರೆಕ್ಟಾ. ಸೊ -1 ಹೌದಾ. ಸೊ
ಸೊ ನೆಕ್ಸ್ಟ್ ಎ ಬಿ ಪ್ಲಸ್ 1 ಹೌದಾ ಪ್ಲಸ್ 1. ನೆಕ್ಸ್ಟ್ ವಿ ಯು ಮೈನಸ್ 1 ಕರೆಕ್ಟಾ. ಸೊ ಮೈನಸ್ 1. ನೆಕ್ಸ್ಟ್ ಓ ಪಿ ಪ್ಲಸ್ 1. ಸೊ ಓ ಪಿ ಪ್ಲಸ್ 1. ನೆಕ್ಸ್ಟ್ ಯು ಟಿ ಮೈನಸ್ 1 ಹೌದಾ. ಸೊ ನೆಕ್ಸ್ಟ್ ಆರ್ ಎಸ್ ಇದು ಮೈನಸ್ 1 ಇದು ಪ್ಲಸ್ 1. ಸೊ ಕರೆಕ್ಟಾ. -1 +1 -1 +1 -1 +1 ಕರೆಕ್ಟಾ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಫಸ್ಟ್ -1 +1 -1 +1 ಕರೆಕ್ಟಾ. ಸೊ ಎಲ್ಗೆ -1 ಆಗಬೇಕಾ, ಕೆ ಓಗೆ +1 ಆಗಬೇಕಾ, ಪಿ ವಿಗೆ -1 ಆಗಬೇಕಾ, ಯು ಇಗೆ +1 ಎಫ್. ಸೊ ಆನ್ಸರ್ ಏನಪ್ಪ ಕೆ ಪಿ ಯು ಎಫ್. ಸೊ ನಿಮ್ಗೊಂದು ವರ್ಕ್ ಕೊಡಲೇಬೇಕಾ, ಇಲ್ಲ ಬೇಜಾರು ಮಾಡ್ಕೊತೀರಾ. ಸೊ ವರ್ಕ್ ಬಂದ್ಬಿಟ್ಟಿದ್ದು ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್